ಸುರ ಸುಂದರಂಗ ನರೀಶೋ ನೀನೆಷ್ಟು ಪಾಪಿಷ್ಟ. ತುಳುನಾಡಿನ ಪುರಾತನ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ. ಕ್ಯಾನ್ಸಲ್ ಆಲ್ ದಿ ಬೆಸ್ಟ್ ಅಲ್ಲ, ಹ್ಯಾಪಿ ಜರ್ನಿ. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಲು ಸಿಡುಗೊಂಡು ಈ ಸಾಂಗ್ಲಿಯಾನ. ಸರಿ ಬಾಯ್. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್ ಕೂಡ ಸೂಪರ್ ಆಗಿದ್ದಾನೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತುಂಬ ದಿನ ಆದಮೇಲೆ ಮತ್ತೆ ನನ್ನ ಜೊತೆ ನೀವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರ್ತಾಯಿದ್ದೀರಾ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ನಾವೆಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ. ಇವತ್ತು ನಾನು ನಿಮ್ಮನ್ನು ಗಾಡ್ಸ್ ಓನ್ ಸಿಟಿ ಎಂದು ಹೆಸರುವಾಸಿಯಾಗಿರೋ ನಮ್ಮ ನೈಬರಿಂಗ್ ಸ್ಟೇಟ್ ಆದ ಕೇರಳದ ಕಣ್ಣೂರು ಕಣ್ಣೂರು ಜಿಲ್ಲೆ ಕರ್ಕೊಂಡೋಗ್ತಾ ಇದ್ದೀನಿ. ಏನಕ್ಕಪ್ಪ ಕಣ್ಣೂರಿಗೆ ಅಂದರೆ, ಅಲ್ಲಿ ನಡೆಯುವಂಥ ತಯ್ಯಂ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೋಸ್ಟಲ್ ಸೈಡಲ್ಲಿ ಯಾವ ಥರ ದೈವಾರಾಧನೆ ನಡೆಯುತ್ತೆ ಅದೇ ರೀತಿ ಅಲ್ಲಿ ತಯ್ಯಂ ಅಂತ ಅಂತಾರೆ. ಈ ತಯ್ಯಂ ಅಂದರೆ ನಮ್ಮ ಸಂಸ್ಕೃತ ಪದದಲ್ಲಿ ದೈವಂ ಅಂತ ಒಂದು ಅರ್ಥ ಕೊಡುತ್ತೆ. ದೈವಂ ಅಂದರೆ ದೇವರು. ಒಂದು ದೇವರನ್ನು ಒಂದು ಜಾನಪದ ಶೈಲಿಯಲ್ಲಿ ಆರಾಧನೆ ಮಾಡುವಂಥ ಒಂದು ವಿಭಿನ್ನವಾದ ಒಂದು ಕಲೆ ಅದು. ಇದನ್ನು ಸುಮಾರು 1500 ವರ್ಷ ಅಥವಾ 2000 ವರ್ಷಗಳ ಹಿಂದೆಯೇ ನಮ್ಮ ದ್ರಾವಿಡ ಜನಪದ ಒಂದು ಜನರು ಅವರು ಈ ಒಂದು ಸಂಪ್ರದಾಯನ ಆಚರಣೆ ಮಾಡ್ಕೊಂಬಂದಿದ್ರು, ಅಂದರೆ ಆರಾಧನೆ ಮಾಡ್ಕೊಂಬಂದಿದ್ರು. ಈ ಒಂದು ದೈವಾರಾಧನೆನ ಯಾರು ನಡೆಸ್ಕೊಡ್ತಾರೆ, ಅವರು ಒಂದು ಕಠಿಣವಾದ ಒಂದು ವ್ರತದ ಥರ ಮಾಡ್ತಾರೆ. ಅಂದರೆ ಮದ್ಯಪಾನ, ಧೂಮಪಾನ ಹಾಗೂ ಇತರೆ ಚಟಗಳನ್ನೆಲ್ಲ ತ್ಯಜಿಸಿ ಅವರು ತಮ್ಮನ್ನು ತಾವು ದೇವರಿಗೆ ಅರ್ಪಿಸ್ಕೊಂಡು ಆ ಒಂದು ವಿಭಿನ್ನವಾದ ಒಂದು ಕಲಾಕೃತಿಯಲ್ಲಿ ತೊಡಗಿಸ್ಕೊಂಡು ಆ ಜಾನಪದ ಶೈಲಿಯ ಒಂದು ಎಲ್ಲ ಸೊಬಗುಗಳನ್ನು ಅವರು ಅರಿತು ಈ ಒಂದು ವಿಶೇಷವಾದ ದಿನಗಳಲ್ಲಿ ಅವರು ಅಲ್ಲಿ ಅವರ ಒಂದು ಸ್ಥಳೀಯ ಶೈಲಿಯಲ್ಲಿ ಮುಖವಾಡಗಳನ್ನು ಧರಿಸಿ ಮೈಗೆಲ್ಲ ಬಣ್ಣ ಹಚ್ಚಿ ಒಂಥರ ಡಿಫ್ರೆಂಟ್ ನೀವು ಒಂದೊಂದು ಜಾಗದಿಂದ ಒಂದೊಂದು ಜಾಗಕ್ಕೆ ಹೋದರೆ ಅಲ್ಲಿ ಬೇರೆ ರೀತಿ ವಿಭಿನ್ನವಾಗಿ ಒಂದು ದೈವಾರಾಧನೆ ಮಾಡ್ತಾರೆ. ಈ ನಮ್ಮಲ್ಲಿ ಕರ್ನಾಟಕದಲ್ಲಿ ಯಾವ ಥರ ನಮ್ಮ ತುಳುನಾಡು ಅಂದರೆ ಮಂಗಳೂರು ಸೈಡು ಹಾಗೂ ಉಡುಪಿ ಈ ಸೈಡಲ್ಲೆಲ್ಲ ಯಾವ ಥರ ಕೊರಗ ಜನ ದೈವಾರಾಧನೆ ಮಾಡ್ತಾರೆ, ಅದೇ ರೀತಿ ಅಲ್ಲಿ ಬೇರೆ ರೀತಿ ಹೆಸರುಗಳಲ್ಲಿ ಮಾಡ್ತಾರೆ. ಗುಳಿಕ, ಆಮೇಲೆ ರಕ್ತ ಚಾಮುಂಡಿ, ಈ ಥರ ವಿಭಿನ್ನ ಹೆಸರು. ಬಟ್ ದೈವಾರಾಧನೆ ಮಾಡೋ ಪ್ರೋಸೆಸ್ಸು ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಆ ಒಂದು ದೈವಾರಾಧನೆ ಮಾಡುವ ಒಂದು ಜಾಗಕ್ಕೆ ಹೋಗೋಣ. ನಾನಿವಾಗ ಚನ್ನರಾಯಪಟ್ಟಣ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಈ ಚನ್ನರಾಯಪಟ್ಟಣದಿಂದ ನಾವು ದೈವಾರಾಧನೆ ಅಥವಾ ತಯ್ಯಂ ಎಚ್ಚೆತ್ತವಾಗಿ ನಡೆಯೋದು ನೀವು ನಾರ್ತ್ ಕೇರಳದಲ್ಲಿ ನೋಡ್ಬೋದು. ನಾರ್ತ್ ಕೇರಳ ಯಾವ್ಯಾವ ಭಾಗ ಅಂದರೆ ವೈನಾಡು, ಕಾಸರಗೋಡು, ಕಣ್ಣೂರು, ಈ ಒಂದು ಭಾಗದಲ್ಲಿ ಎಚ್ಚೆತ್ತವಾಗಿ ನಡೆಯುತ್ತೆ. ಸೊ ನಾವು ಇಲ್ಲಿಂದ ಮೊದಲಿಗೆ ಕಣ್ಣೂರನ್ನ ತಲುಪಬೇಕು. ಸೊ ವಿಭಿನ್ನ ಒಂದು ಶೈಲಿಯಲ್ಲಿ ನಡೆಯುವ ತಯ್ಯಂಗಳು ನಮ್ಗೆ ಗೊತ್ತಿಲ್ಲ ಅಲ್ಲಿ ಎಕ್ಸಾಕ್ಟಾಗಿ ಯಾವ್ಯಾವ ಜಾಗದಲ್ಲಿ ನಡೆಯುತ್ತೆ ಅಂತ. ನಾವು ಅಲ್ಲೋಗಿ ನೋಡೋಣ ಅಂತ ಹೊರಟಿದ್ದೀವಿ. ಈ ಒಂದು ನಮ್ಮ ಪಯಣಕ್ಕೆ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂದರೆ ನನ್ನ ಕ್ಲಾಸ್ಮೇಟ್ಸ್ ಬರ್ತಾಯಿದ್ದಾರೆ. ಅವರು ಬೆಂಗಳೂರಿಂದ ಬರ್ತಾಯಿದ್ದಾರೆ. ಯಾವ್ಯಾವ ಟ್ರೈನು ಕಣ್ಣೂರಿಗೆ ಹೋಗುತ್ತೆ ಬೆಂಗಳೂರಿಂದ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಬೇಕಾದ್ರೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ನಿಮ್ಮ ವೇರ್ ಇಸ್ ಮೈ ಟ್ರೈನ್ ಆ್ಯಪಲ್ಲಿ ಚೆಕ್ ಮಾಡ್ಕೊಳ್ಳಿ, ಟ್ರೈನ್ ನಂಬರ್ನ ಹಾಕಿ. ಇವತ್ತು ನಾವು ಹೋಗ್ತಾ ಇರೋ ಟ್ರೈನ್ ಸಂಖ್ಯೆ ಬಂದು 16511 ಕಣ್ಣೂರು ಎಕ್ಸ್ಪ್ರೆಸ್ಸು. ಇದು ನಮ್ಮ ಊರು ಚನ್ನರಾಯಪಟ್ಟಣದಲ್ಲೇ ಸ್ಟಾಪ್ ಇದೆ. ಸೊ ಈ ಟ್ರೈನಲ್ಲಿ ನಾವು ಹೋಗ್ತಾಯಿದ್ದೀವಿ. ನಮ್ಮ ಪ್ಲ್ಯಾನ್ ಶೆಡ್ಯೂಲ್ನು ಸಹ ನಾನು ಆ ಒಂದು ಶೀಟ್ನ ನಾನಿಲ್ಲಿ ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ ನೋಡಿ. ನಾವು ಯಾವ್ಯಾವ ಜಾಗಕ್ಕೆ ಹೋಗ್ತೀವಿ, ಯಾವ್ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂತ. ಸಖತ್ತಾಗಿರುತ್ತೆ. ಲೆಟ್ಸ್ ರಾಕೆಟ್. ಸ್ಲೀಪ್ಲೆಸ್ ನೈಟ್ಸ್ ಆರ್ ಹಿಯರ್ ಅಂತಲೇ ಹೆಸರುವಾಸಿ ಆಗಿರೋ ತಯ್ಯಂಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಮಿಸ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಇವ ಯಾರೇ?
ನೋಡಿ ಇವ್ನು ನಮ್ಮ ಫ್ರೆಂಡು, ನಾನು ಬಂದಿರೋದು ಅವ್ನಿಗೆ ಅರಿವೇ ಇಲ್ಲ. ಸ್ಟೇಷನಲ್ಲಿ ಹೆಂಗೆ ಓಡಾಡ್ತಾ ನಿಂತವನೆ ಅಂತ. ಪಾಪ ಊರಿಂದ ಬಂದವನೆ, ಫೋನ್ ಮಾಡಿದ್ರು ಫೋನ್ ಇರ್ತಾ ಇಲ್ಲ ಅಣ್ಣ. ಸುಮ್ಮನೆ ಸ್ಟೇಷನಲ್ಲಿ ವಾಕ್ ಮಾಡ್ತಾ ನಿಂತವನೆ. ರವಿಕಿರಣ ಅಂತ. ಈ ಒಂದು ನಮ್ಮ ಕಣ್ಣೂರು ಟ್ರಿಪ್ಪಿಗೆ ಅವರು ಸಹ ಬರ್ತಾ ಇದ್ದಾರೆ. ಎಲ್ಲಿ ಹೋಗ್ತಾನೆ ನೋಡಂತಾರೆ. ಸುಮ್ಮನೆ ನಡ್ಕೊಂಡು ಹೋಯ್ತಾವನ್ ಪಾಪ. ರವಿಕಿರಣ್ ಅವರು ಪರಿಚಯ ಮಾಡ್ಕೊಳ್ಳಿ. ರವಿಕಿರಣ್ ನಿಮ್ಮನ್ನ ಆಲ್ ದಿ ಬೆಸ್ಟು. ಏನು ಮೂವಿ ಕ್ಯಾನ್ಸಲ್ ಆಲ್ ದಿ ಬೆಸ್ಟ್ ಅಲ್ಲ, ಹ್ಯಾಪಿ ಜರ್ನಿ. ಮೂವಿ ರಿವ್ಯೂ ಕೊಡ್ತಾವ ನೀವು ಆಲ್ ದಿ ಬೆಸ್ಟ್ ಅಂತ. 100 days ಓಡ್ಲಿ ಅಂತ. ಸತತ 8-9 ಗಂಟೆ ಪ್ರವಾಸದ ಅಲ್ಲ ಏನೋ ಜರ್ನಿಯ ಬಳಿಕ ಮಂಗಳೂರು ಸೆಂಟ್ರಲ್ ನ ತಲುಪಿದೀವಿ. ಈ ನಮ್ಮ ಪಯಣಕ್ಕೆ ನಮ್ಮ ಪ್ರವೀಣ್ ಸಹ ಆಗಮನ ಆಗಿದೆ. ಇನ್ನ ಬೇರೆ ಬೇರೆಯವ್ರನ್ನೆಲ್ಲ ತೋರಿಸೋದೆಲ್ಲ ಇದೆ. ಗಮನಿಸ್ತಾ ಇರ್ಬೋದು. ಪ್ರಮೋದ್ ಅವ್ರನ್ನ ನೀವು ಗಮನಿಸ್ಬೋದು. ಇಲ್ಲಿ ಅಮೂಲ್ಯವಾಗಿರ್ತಕ್ಕಂಥ ವ್ಯಕ್ತಿ ಶ್ರೇಯಸ್ ಅವರು ಹಾಗೂ ನರೇಶ್ ಅವರು ನೀವು ಕೊಡಚಾದ್ರಿಯಲ್ಲಿ ನೋಡಿರ್ಬೋದು. ಸೇಮ್ ಅದೇ ಶರ್ಟು ಅದೇ ಇದ್ರಲ್ಲಿ ಬಂದಿದ್ದಾರೆ. ಬಂದೆ ಒಳಗಡೆ. ಪ್ರತಿಯೊಬ್ಬರನ್ನು ಮಾತಾಡ್ಸೋಣ, ಅಭಿಪ್ರಾಯ ಕೇಳೋಣ. ಯಾಕೆ ಬಂದಿದ್ದು, ಹೇಗ್ ಬಂದಿದ್ದು, ಪ್ರಯಾಣ ಎಲ್ಲ ಹೇಗ್ ಅನಿಸ್ತು ನೋಡೋಣ ಬನ್ನಿ. ನಮಸ್ಕಾರ ಅಣ್ಣ, ಅದು ಹೇಗಿದ್ದೀರಿ? ಬಹುಶಃ 3000 ವರ್ಷಗಳ ಹಿಂದೆ ಸಿಕ್ಕಿದ್ದು. ಇನ್ನೊಬ್ರು ಮಲಗಿದ್ದಾರೆ. ಅಂಕಲ್ ಹೊಡಿತೀನಿ ಸುಬ್ಬಿ. ಬಿಡು ಮಲಗೋನೇನು. ಏಯ್, ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಬೇಡಿ. ಬೆಳಗಿನ ಜಾವ ಮಲಗಿದ್ದಾನೆ. ಒಂಥರ ಬಾಹುಲಿ ತರ ಅವನು. ನರೇಶ್, ನರೇಶ್ ಪ್ರಯಾಣ ಹೇಗ ಅನಿಸ್ತು? ಅವ್ರ ಮದ್ವೆ ಕರೆದ್ರೆ ಮೋಹಿತ್ ಮದ್ವೆ ಬಂದಿದೆ. ಪ್ರಯಾಣ ಹೇಗ ಅನಿಸ್ತು? ಏಯ್, ಪ್ರಯಾಣ ಹೇಗ ಅನಿಸ್ತು ಅಂತೀನಿ. ಈ ಮಂಗಳೂರು ಸೆಂಟ್ರಲ್ ಇಂದ ಕಾಸರಗೋಡಿಗೆ ಹೋಗ್ಬೇಕಾರೆ ಅಥವಾ ಕಣ್ಣೂರಿಗೆ ಹೋಗ್ಬೇಕಾರೆ ಈ ಒಂದು ಬ್ರಿಡ್ಜ್ ಮೇಲೆ ಹೋಗುತ್ತೆ. ಸಕ್ಕತ್ತಾಗಿದೆ ನೋಡಿ, ನೇತ್ರಾವತಿ ನದಿ ಇದು. ಓಕೆನಾ? ಯಾವ ತರ ಕಾಣ್ತಾ ಇದೆ ನೋಡಿ. ನೇತ್ರಾವತಿ. ಈ ನದಿ ಮಂಗಳೂರು ಸಮುದ್ರವನ್ನು ತಲುಪುತ್ತೆ. ನೋಡ್ಬೋದು ಈ ಸೈಡ್ ನೋಡಿ. ಎಷ್ಟು ವಿಶಾಲವಾಗಿ ಹರಿತಾ ಇದೆ ನೋಡಿ. ಕಾಮಗಾರಿ ಕೆಲಸ ನಡೀತಾ ಇದೆ. ಲೈಟಾಗಿ ಅದು ಇದು ಪೇಂಟ್ ಹೊಡಿತಾ ಇದ್ದಾರೆ. ನೋಡಿ ಗೆಲ್ಲಲಾರೆ. ಕೆಂಪು ಗಂಡು ಬಿಟ್ಕೊಂಡು ಹುಡುಗಿಯರನ್ನ ಕಂಡಲ್ಲಿ ನೋಡ್ತಾ ಇದ್ದ ಕಣ್ರಿ. ಕಂಡ ಹುಡುಗಿಯರನ್ನ ಚುಡಾಯಿಸೋದ್ರಲ್ಲಿ ತಪ್ಪಂಟ 25 ಹುಡುಗಿಯರನ್ನ ಮಾಡಿದ್ದ ಕಣ್ರಿ. ಸುರ ಸುಂದರಂಗ ನರೀಶೋ ನೀನೆಷ್ಟು ಪಾಪಿಷ್ಟ. ನರೇಶ್, KSR बेंगलुरु से कन्नूर तक जाने वाली एक्सप्रेस प्लेटफॉर्म क्रमांक 1 पर आ चुकी है। ನಾವು ಲಾಸ್ಟ್ ಸ್ಟಾಪ್ ಅಲ್ಲಿ ಹೇಳ್ಕೊಂಡ್ವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹೌದಾ? ಲಾಸ್ಟ್ ಸ್ಟಾಪ್ ಅಲ್ಲಿ ಹಿಡಿದಿದ್ವಿ, ಅಲ್ಲಿವರೆಗೆ ಓಡ್ಕೊಂಡ್ ಬಂದ್ವಿ. ವೆಲ್ಕಮ್ ಟು ಕಾಸರಗೋಡು. ವೆಲ್ಕಮ್ ಟು ಕಾಸರಗೋಡು. ನಮ್ಮ ಟ್ರಿಪ್ ನ ಕೋಆರ್ಡಿನೇಟರ್ ಆಮೇಲೆ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಪ್ರಮೋದ್ ಅವರಿಗೆ
ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಂಘದ ಇನ್ನೊಬ್ಬ ಮುಖ್ಯ ವ್ಯಕ್ತಿ ಅಂತಲೇ ಹೇಳ್ಬೋದು, ಅದು ಕಾರ್ಯದರ್ಶಿ ಅಂತಲೇ ಹೇಳ್ಬೋದು. ಎಲ್ಲ ನಮ್ಮ ಸಂಘದ ಹೆಸರು ಅನಾಮಿಕ ಯುವಕರ ಸಂಘ ಅಂತ ಹೇಳಿ ನಮ್ಮ ಸಂಘದ ಹೆಸರು. ಕಾರ್ಯರೂಪಕ್ಕೆ ಈಗ ನಾವು ಕಾಸರಗೋಡಲ್ಲಿದ್ದೀವಿ. ಇಲ್ಲಿಂದ ವಾಪಸ್ ರಿಟರ್ನ್ ಕುಂಬ್ಳಾಗ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಈ ಕಡೆ ಸ್ವಲ್ಪ ಇವ್ರು ಹಿಂಗೆ ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ ಇರ್ತಾರೆ ಯಾವಾಗಲೂ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆನೆ ಅದೇನೋ ಡಿಪ್ ಮಾಡ್ಕೊಂಡು ಬೇರೆ ಕುಡಿತಿದ್ದ. ಕುಂಬ್ಳಾದಲ್ಲಿ ಸಿಗೋಣ, ಮತ್ತೆ ಭೇಟಿ ಆಗೋಣ. ಕುಂಬಳ ಓಡಿರ ಹುಡುಗರೆಲ್ಲ ಓಡ್ತಾನೆ ಅವ್ರು ಆ ಕಡೆಗೆ. ಅಲ್ಲಲ್ಲ, ಆ ಕಡೆಗೆ ಇನ್ನೊಂದು ಯಾವ್ದು ಟ್ರೈನ್ ಕ್ಯಾಚ್ ಮಾಡ್ಬೇಕು. ಆ ಕಡೆ ಕುಂಬಳ ಆಯ್ತು. ಈ ಟ್ರೈನ್ ಕುಂಬ್ಳಾಗ ಹೋಗುತ್ತೆ. ಈಗ ನಾವು ಕುಂಬ್ಳದಲ್ಲಿ ಇಳಿದು ಅಲ್ಲಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಕುಂಬಳ ಸ್ಟೇಷನ್ ನೋಡ್ತಾ ಇರ್ಬೋದು. ಸ್ಟೇಷನ್ ಬಂದಿದೀವಿ. ಇವಾಗ ಜಸ್ಟ್ ಕಾಸರಗೋಡು ಒಂದು ಅವಿಭಾಜ್ಯ ಅಂಗ, ಕಾಸರಗೋಡು ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ. ಜೋರಾಗಿ ಹೇಳು, ಕೇಳಿಸ್ತದ ಬಿಡ, ರೀಚ್ ಆಯ್ತದೆ. ನಾವೇನು ಕುಂಬ್ಳಾಗ ಬಂದಿದೀವಿ ಅಂದ್ರೆ ಇಲ್ಲಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಕಾಸರಗೋಡಿಂದ ಅಲ್ಲಿಗೆ 13.5 ಕಿಲೋಮೀಟರ್ ಆಗುತ್ತೆ. ಬಟ್ ಕುಂಬ್ಳದಿಂದ ಅಲ್ಲಿಗೆ ಬರೀ ಕೇವಲ 5 ರಿಂದ 6 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಹಂಗಾಗಿ ನಾವು ಕಾಸರಗೋಡಿಗೆ ಹೋಗಿ ರಿಟರ್ನ್ ಮತ್ತೆ ಕುಂಬ್ಳಾಗ ಬಂದು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲಿನ ಒಂದು ಪೂರ್ಣ ಇತಿಹಾಸವನ್ನ ನಮ್ಮ ಪ್ರವೀಣ್ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ ಆಮೇಲೆ. ಖಂಡಿತವಾಗ್ಲು ಏನು ವರಿ ಮಾಡಕ್ ಹೋಗ್ಬಿಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಬಹಳ ಐತಿಹಾಸಿಕವಾಗಿರ್ತಕ್ಕಂಥ ದೇವಸ್ಥಾನ ಅಂತ ಗೊತ್ತಿಲ್ಲ, ನೋಡೋಣ ಅಲ್ಲಿ ಹೋದ್ರ ಮೇಲೆ ಆ ಸ್ಥಳದ ಇತಿಹಾಸ ತಿಳ್ಕೊಳ್ಳೋಣ. ಹಾಗೇನೆ ಆ ದೇವಸ್ಥಾನದ ಪುರಾಣಗಳೇನಾದ್ರು ತಿಳ್ಕೊಳ್ಳೋಣ. ದೇವಸ್ಥಾನನ ನೀಟಾಗಿ ಇಂಚು ಬಿಡದೇನೆ ತೋರಿಸ್ತೀವಿ. ಈಗ ಫಸ್ಟ್ ನಾವು ನೆನ್ನೆ ಹೇಳ್ದಂಗೆ ಕಣ್ಣೂರ್ ಎಕ್ಸ್ಪ್ರೆಸ್ ಅಂದ್ರೆ ಯಶವಂತಪುರದಿಂದ ಕಣ್ಣೂರ್ ಎಕ್ಸ್ಪ್ರೆಸ್ ಅಲ್ಲಿ ಬಂದು ನಾವು ಕಾಸರಗೋಡಲ್ಲಿ ಇಳಿದು ಕಾಸರಗೋಡಿಂದ ಮತ್ತೆ ರಿಟರ್ನ್ ಕುಂಬ್ಳಾಗಿ ಈ ಟ್ರೈನ್ ಅಲ್ಲಿ ಬಂದಿದೀವಿ. 10 ಕಿಲೋಮೀಟರ್ ಆಗುತ್ತೆ ಕಾಸರಗೋಡಿಂದ ಕುಂಬ್ಳ. ಅಲ್ಲಿ 12 ಆಗುತ್ತೆ ರೈಲ್ವೆ ಸ್ಟೇಷನ್ ಅಲ್ಲಿ. ಯಾಕಂದ್ರೆ ನಮ್ಗೆ ಹತ್ರ ಆಗ್ಲಿ ಅಂತ ಜಸ್ಟ್ 5 ಕಿಲೋಮೀಟರ್ಸ್ ಇದೆ. ಕಾಸರಗೋಡಿಂದ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಕುಂಬ್ಳಾಗಿ ಬಂದಿದೀವಿ. ಇದೊಂಥರ ನಮ್ದು ಥಿಂಕಿಂಗ್. ಮತ್ತೆ ಸಿಗೋಣ, ಮತ್ತೆ ಭೇಟಿ ಆಗೋಣ ದೇವಸ್ಥಾನದಲ್ಲಿ. ಇವಾಗ ಕುಂಬ್ಳದಿಂದ ನಾವು ಆಟೋದಲ್ಲಿ ಅನಂತ ಪದ್ಮನಾಭ ಟೆಂಪಲ್ ಹೋಗ್ತಾ ಇದೀವಿ. ಅರೌಂಡ್ 6 ಕಿಲೋಮೀಟರ್ಸ್ ಆಗುತ್ತೆ. ಆಟೋದಲ್ಲಿ ಅವೈಲಬಿಲಿಟಿ ತುಂಬಾ ಇದೆ. ನೋಡೋಣ ಅಲ್ಲಿ ಹೋದ್ಮೇಲೆ ಯಾವ ಥರ ಇದೆ ಏನು ಅಂತ. ನೋಡಿ, ಇದೇ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಕಣ್ಣೂರಲ್ಲಿರೋ ಅಂಥದ್ದು. ಇದೇ ಎಂಟ್ರೆನ್ಸು ದೇವಸ್ಥಾನದ್ದು. ಆಮೇಲೆ ಈ ದೇವಸ್ಥಾನದಲ್ಲಿ ನೀವು ಈ ಶಾರ್ಟ್ಸು, ಬನೀನು, ಬರ್ಮುಡಗಳು ಇವನ್ನೆಲ್ಲ ಏನು ವೇರ್ ಮಾಡೋಂಗಿಲ್ಲ. ನಾರ್ಮಲ್ ಡೀಸೆಂಟ್ ಡ್ರೆಸ್ಗಳನ್ನ ಹಾಕಿ, ಮೀನ್ಸ್ ಧೋತಿ, ಫಾರ್ಮಲ್ಸ್ ಡ್ರೆಸ್ಸಲ್ಲಿ ಬರಬೇಕು. ಡ್ರೆಸ್ ಕೋಡ್ನ ನೆನಪಲ್ಲಿ ಇಟ್ಕೊಂಡಿರಿ, ಮರಿಬೇಡಿ. ನಮ್ಮ ಅಣ್ಣ ಒಂದು ವಿಶೇಷವಾದ ಪೂಜೆ ಬರ್ಸಿದ್ದಾರೆ. 100 ರೂಪೀಸ್ ಪೂಜೆ ಅಂತೆ. ನಮಗೂ ನಮ್ಮ ಸ್ನೇಹಿತರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ಲ ವಿಶೇಷವಾಗಿ ದೇವಸ್ಥಾನದ ಒಳಗಡೆ ಹೋಗೋಣ. ಮದುವೆ ಆಗ್ಲಿ, ಎಲ್ಲ ಕೆಲಸ ಸಿಕ್ಕಿದೆ, ಬೇಗ ಮದುವೆ ಆಗ್ಲಿ ಹುಡುಗರಿಗೆಲ್ಲ. ಮದುವೆ ಒಂದು ಬಾಕಿ ಇದೆ ಅಂತಪ್ಪ. ಇದೇ ದೇವಸ್ಥಾನದ ಎಂಟ್ರೆನ್ಸು. ಅಂಗಿ ಬನಿಯನ್ ಕಳಚಿ ಒಳಗೆ ಪ್ರವೇಶ ಮಾಡಬೇಕು, ಮೌನವಾಗಿರ್ಬೇಕು. ತುಂಬಾ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಅಂತ. ಅನಂತ ಪದ್ಮನಾಭ ಸ್ವಾಮಿ ಒಳಗಡೆ ವಿಡಿಯೋ ಮಾಡೋಕೆ ಅಲೋ ಇದೆ ಇಲ್ವೋ ಗೊತ್ತಿಲ್ಲ. ನೋಡಿ, ಇದೇ ದೇವಸ್ಥಾನ. ಅಲ್ಲಿ ವಿಡಿಯೋ ಅಲೋ ಇಲ್ಲ, ಇಲ್ಲಿ ಹಾಕಿದ್ದಾರೆ. ಬಂದ್ಮೇಲೆ ಈ ಥರ ಇದೆ. ಈ ಕೊಳದಲ್ಲಿ ನೀವೊಂದು ಮೊಸಳೆಯನ್ನ ನೋಡ್ಬೋದು, ಬಟ್ ಇಲ್ಲಿ ಕಾಣ್ತಿಲ್ಲ. ಬೊಬಿಯಾ ಅಂತ ಹೆಸರು, ಬೊಬಿಯಾ. ಅದ್ರ ಬಗ್ಗೆ ಇದ್ರ ಬಗ್ಗೆ ಹಿಸ್ಟ್ರಿನ ಆಮೇಲೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈಗ ದೇವಸ್ಥಾನ ಒಳಗಡೆ ಹೋಗ್ಬರ್ತೀವಿ. ಬೊಬಿಯಾ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಎಂತ ಪ್ರಾರ್ಥನೆ ಎಲ್ಲ ಉದ್ಯೋಗ ಮಾಡ್ತಿದ್ದೀರಾ? ಭಕ್ತಿ ಶ್ರದ್ಧೆಯಿಂದ ಸಮರ್ಪಣೆ ಮಾಡಿಕೊಂಡಂತಹ
ವಿಶೇಷ ಕಾರ್ತಿಕ ಪೂಜೆಯನ್ನು ಅನಂತ ಪದ್ಮನಾಭ ಸ್ವಾಮಿ ಸ್ವೀಕಾರ ಮಾಡಿ ಉದ್ಯೋಗ ಮಾಡುವವರಿಗೆ ಉದ್ಯೋಗದ ರೀತಿಯ ಅಭಿವೃದ್ಧಿ ಆಗಬೇಕು, ಉದ್ಯೋಗ ಇಲ್ಲದವರಿಗೆ ಆದಷ್ಟು ಬೇಗನೆ ಉದ್ಯೋಗ ಸಿಗಬೇಕು, ಅಲ್ಲದೆ ವಿವಾಹವಾದವರಿಗೆ ಆದಷ್ಟು ಬೇಗನೆ ಸ್ವಫಲದಿಂದ ಸುಶಿಕ್ಷಿತೆಯಾದ ಕನ್ಯೆ ಜೊತೆ ವಿವಾಹ ಯೋಗವೂ ಕೂಡಿ ಬರಬೇಕು. ಎಲ್ಲರಿಗೂ ಅನಂತ ಪದ್ಮನಾಭ ಸ್ವಾಮಿ ಅನುಗ್ರಹಿಸಲಿ ಎಂದು ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಎಲ್ಲರೂ ತೀರ್ಥ ಎಲ್ಲಿಂದ ಬರೋದು? ಕೆಲಸ ಮಾಡ್ತಿರೋದು ಬೆಂಗಳೂರು ಆಗಲಿ. ಒಂದು ಊರಿಂದ ಬೆಂಗಳೂರಿಗೆ ಉದ್ಯೋಗಸ್ಕರ ಬೆಂಗಳೂರಲ್ಲಿ ಸರಿ. ಎಲ್ಲರೂ ಸಂಕಲ್ಪ ಸಿದ್ಧಿ ಪ್ರಸಾದ ಕೊಡ್ತಾರೆ, ಅವರಿಗೆ ಪ್ರಸಾದ. ಇಲ್ಲಿ ಹೊರಗಡೆ ಯಾವ ರೀತಿ ಕಾಣುತ್ತೆ ಅಂತ ನೋಡ್ಬೋದು ನೀವು. ಇದೇ ದೇವಸ್ಥಾನ, ನೀರಿನ ಮಧ್ಯದಲ್ಲಿರುವಂಥದ್ದು. ಅನಂತ ಪದ್ಮನಾಭ ಸ್ವಾಮಿಯ ಮೂಲ ದೇವರು ಅಂತಲೂ ಹೇಳ್ಬೋದು. ನಿಮಗೆ ತಿರುವನಂತಪುರಮಲ್ಲಿರೋದು, ಅಲ್ಲಿ ಒಂದು ಮಲಗಿರೋ ತರ ಕಾಣುತ್ತೆ, ಅಲ್ಲಿ ಕೂತಿರೋ ತರ ವಿಗ್ರಹ. ಇದೇ ಮೂಲತಃ ವಿಗ್ರಹ ಅಂತ ಹೇಳ್ತಾರೆ. ಇಲ್ಲಿ ಅವರು ಕೆರೆ ಅಂತ ಕರೀತಾರೆ. ತುಂಬಾ ಚೆನ್ನಾಗಿದೆ. ತುಳುನಾಡಿನ ಪುರಾತನ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ. ಓಕೆನಾ? ವಿಶಾಲ ಕೆರೆಯ ನಡುವೆ 5 ಹೆಡೆಯ ಸರ್ಪದ ಮೇಲೆ ಕುಳಿತ ಅನಂತ ಪದ್ಮನಾಭ ಸ್ವಾಮಿಯ ಮೂರ್ತಿ ಇಲ್ಲಿರುವಂಥದ್ದು. ಆಮೇಲೆ ಇಲ್ಲಿ ಈ ಕಡೆ ಇಲ್ಲಿ ದೇವಸ್ಥಾನದ ಸುತ್ತ ನಿಮಗೆ ಗೋಡೆ ಕಾಣ್ತಾ ಇರ್ಬೋದು. ಸುತ್ತ ದೇವಸ್ಥಾನದ ಆವರಣ ಗೋಡೆ ಇದೆಯಲ್ಲ, ಇದನ್ನ ಸರ್ಪಕಟ್ಟು ಗೋಡೆ ಅಂತ ಕರೀತಾರೆ. ಸರ್ಪಕಟ್ಟು ಗೋಡೆ ಅಂದ್ರೆ ಏನು ಅಂತ ಹೇಳಿದ್ರೆ, ಸರ್ಪಗಳು ಕೂಡ ಪ್ರವೇಶ ಮಾಡಕ್ಕಾಗಲ್ಲಂತೆ ಈ ಗೋಡೆಯಲ್ಲಿ, ಸರ್ಪಗಳು ಕೂಡ ಹತ್ತಕ್ಕಾಗಲ್ಲಂತೆ. ಆ ರೀತಿ ಆ ಒಂದು ಶೈಲಿಯ ಗೋಡೆ ಇದು, ನೋಡ್ತಾ ಇರ್ಬೋದು, ಸರ್ಪಕಟ್ಟಿನ ಗೋಡೆ. ಆಮೇಲೆ ಕೆರೆಯ ನಡುವೆ ಗರ್ಭಗುಡಿಯಲ್ಲಿ ಶ್ರೀದೇವಿ ಮತ್ತು ಭೂದೇವಿಯರ ನಡುವೆ ಪದ್ಮನಾಭ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೇನೆ ಎದುರುಗಡೆ ಗರುಡ ಮತ್ತೆ ಹನುಮಂತನ ವಿಗ್ರಹ ಹಾಗೂ ನಾಗಕನ್ನಿಕೆಯರ ವಿಗ್ರಹ ಕೂಡ ಇದೆ, ನೋಡ್ಲಿಕ್ಕೆ ಸಿಗುತ್ತೆ. ಆಮೇಲೆ ವಿಗ್ರಹಗಳನ್ನು ಕಡುಶರ್ಕ ಪಾಕದಿಂದ ತಯಾರು ಮಾಡಿದಾರಂತೆ. ಕಡುಶರ್ಕ ಪಾಕ ಅಂತ ಹೇಳಿದ್ರೆ 64 ಬಗೆಯ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ವಸ್ತುಗಳಿಂದ ಸಂಗ್ರಹ ಮಾಡಿರುವಂತಹ ಮದ್ದಿನ ಗುಣದ ಅಪೂರ್ವ ಪಾಕದ ಮೂರ್ತಿ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಬಹಳ ವಿಶೇಷವಾಗಿರ್ತಕ್ಕಂಥ ಮೂರ್ತಿ. ಈ ರೀತಿ ವಿಗ್ರಹಗಳು ಕೇರಳದಲ್ಲಿ 3 ಕಡೆ ಸಿಗುತ್ತಂತೆ. ಅಂದ್ರೆ ಮಡಗಾವು ಭಗವತಿ ದೇವಸ್ಥಾನ, ತಿರುವನಂತಪುರದ ಪದ್ಮನಾಭ ಸ್ವಾಮಿ ದೇವಸ್ಥಾನ, ಮತ್ತೆ ಈ ದೇವಸ್ಥಾನದಲ್ಲಿ ಕೇರಳದಲ್ಲಿ 3 ಕಡೆ ನೋಡ್ಲಿಕ್ಕೆ ಸಿಗ್ತದೆ ಕಡುಶರ್ಕ ಪಾಕದಿಂದ ಮಾಡಿರ್ತಕ್ಕಂಥ ಮೂರ್ತಿಗಳನ್ನ. ಇದು ಗೋಶಾಲೆ. ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣದ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮೋಹಿತ್ ಅದನ್ನ ಮಂತ್ರ ಎಲ್ಲ ಬಂದ್ಬಿಟ್ಟವ. ನೀ ನೋಡ್ತಾ ಇರ್ಬೋದು ದೋಣಿಗಳನ್ನು. ಬಬಿಯ ಕಾಣ್ಲಿಲ್ಲ. ಇದೆಯಾ? ನಾವು ನೋಡಿಲ್ಲ. ಅಲ್ಲೇ ಇದೆ ನೋಡಿ, ಅವಳೇನೆ ಬಬಿಯ. ಇಲ್ಲಿ ಬಬಿಯ ಹೆಸರಿನ ಸಸ್ಯಾಹಾರಿ ಮೊಸಳೆ ಅಂತಿದ್ದು. ಇದು ಆಕ್ಚುಲಿ ಸಾಮಾನ್ಯವಾಗಿ ಮೊಸಳೆಗಳು ನಾನ್ ವೆಜಿಟೇರಿಯನ್ ಇರ್ತವೆ, ಮಾಂಸಾಹಾರಗಳನ್ನು ಸ್ವೀಕಾರ ಮಾಡ್ತವೆ. ಆದ್ರೆ ಇದು ಸಸ್ಯಾಹಾರಿ ಮೊಸಳೆ ಅಂತೆ. ಅಂದ್ರೆ ಯಾವಾಗ್ಲೂ ದಿನ ಬೆಳಿಗ್ಗೆ ಪೂಜೆ ಆಗುತ್ತಲ್ಲ, ಪೂಜೆ ಆದ್ರ ಮೇಲೆ ನೈವೇದ್ಯ ಆಗುತ್ತಲ್ಲ, ನೈವೇದ್ಯ ಸಂದರ್ಭದಲ್ಲಿ ಬಬಿಯ ಅಂತ ಕರೀತಾರಂತೆ. ಕರೆದ ಕೂಡಲೇ ಈ ಮೊಸಳೆ ಅಲ್ಲಿ ಬಂದು ನೈವೇದ್ಯನ ಸ್ವೀಕರಿಸಿ ಮತ್ತೆ ರಿಟರ್ನು ಇಲ್ಲೆಲ್ಲೋ ಇದಿದೆಯಂತಪ್ಪ, ಸುರಂಗದೊಳಗೆ ಹೋಗಿ ಇದೇ ಇರ್ಬೋದು. ಇದು ಆಲ್ರೆಡಿ ಮೊದ್ಲು ಇನ್ನೊಂದಿತ್ತು, ಅದು ಎಕ್ಸ್ಪೈರ್ ಆಯ್ತು. ಬಬಿಯ ಆದ್ಮೇಲೆ ಇನ್ನೊಂದು ಬಬಿಯ ಬಂದಿದೆ. ಆಮೇಲೆ ಬಬಿಯದೊಂದು ಇತಿಹಾಸ ಇದೆ. ತುಂಬಾ ವರ್ಷಗಳ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಒಬ್ಬ ಅಧಿಕಾರಿ ಒಂದು ಮೊಸಳೆನ ಬಬಿಯ ಅಂತ ಹೇಳಿ ಗುಂಡು ಹಾರಿಸಿ ಸಾಯಿಸ್ತಾರಂತೆ. ಆಯ್ತಾ? ಆ ಟೈಮಲ್ಲಿ ಇಲ್ಲೇ ಇದ್ದಿದ್ದ ದೇವಸ್ಥಾನದ ಪೂಜಾರಿಗಳು ಆ ಮೊಸಳೆಗೆ, ಅಂದ್ರೆ ಆ ಬಬಿಯ ಅಂದ್ರೆ ಆ ಮೊಸಳೆ ಸತ್ತೋದ್ ಕೂಡಲೇ ಇನ್ನೊಂದು ಮೊಸಳೆ ಇಮಿಡಿಯೇಟ್ ಆಗಿ ಪ್ರತ್ಯಕ್ಷ ಆಗುತ್ತಂತೆ. ಅದಾದ್ರ ಮೇಲೆ ಆ ಅಧಿಕಾರಿ ಹಾವು ಕಚ್ಚಿ ಸಾಯ್ತಾನಂತೆ. ಅದಾದ್ರ ಮೇಲೆ ಆ ಮೊಸಳೆಗೆ ಅಲ್ಲಿದ್ದ ಪೂಜಾರಿಗಳು ಬಬಿಯ ಅಂತ ಹೆಸರಿಡ್ತಾರಂತೆ. ಅಲ್ಲಿಂದ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥ ಬಬಿಯ ಮೊಸಳೆ ಇಲ್ಲಿ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ಅದು ಯಾರಿಗೂ ಹಾನಿಗೆ ಸಹ ಮಾಡಲ್ಲ, ಅದ್ರ ಪಾಡಿಗೆ ಅದಿರುತ್ತೆ. ಆಗ್ಲೇ ನಮ್ಮ ಪ್ರವೀಣ್ ಅವ್ರು ಹೇಳ್ದಂಗೆ ಅದು ಸಸ್ಯಾಹಾರಿ ಜೀವಿಯಾಗಿದೆ. ಇಲ್ಲಿ ನೋಡ್ಬೋದು ನೀವೇ, ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ. ಬಬಿಯ ಯಾರ್ಯಾರು ಬರೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಇಲ್ಲಿಂದ ನೋಡ್ಕೊಳ್ಳಿ. ಇದು ನೀವು ಆಲ್ಮೋಸ್ಟ್ TV9 ಬೇಜಾನ್ ನ್ಯೂಸ್ಗಳಲ್ಲಿ ಸುಮಾರು ಕಡೆ ತೋರಿಸ್ಬಿಟ್ಟಿದ್ದಾರೆ, ಫೇಮಸ್ ಅಂತ.
ಅದೇ ದೇವಸ್ಥಾನ, ಅದೇ ಬಬಿಯ. ಆಮೇಲೆ ಈ ಕೆರೆ ಒಳಗೆ ಒಂದು ಸುರಂಗ ಮಾರ್ಗ ಕೂಡ ಇದೆಯಂತೆ. ಈ ಸುರಂಗ ಮಾರ್ಗ ಒಂದು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಕೇಳದ್ದು ತಿರುವನಂತಪುರಮಲ್ಲಿ, ಆ ದೇವಸ್ಥಾನಕ್ಕೆ ಹೋಗಿ ಕೂಡುತ್ತಂತೆ. ಇನ್ನೊಂದು ಬಾಗ್ಲು ಮೋಗ್ರಲ್ ಕರಾವಳಿ ತೀರಕ್ಕೆ ಹೋಗಿ ಕೂಡುತ್ತಂತೆ. ಅದು ಕೂಡ ಒಂದು ವಿಶೇಷ. ಅದಾದ್ರ ಮೇಲೆ ಹೇಗನ್ನಿಸ್ತು? ಮತ್ತೆ ಶಾಸನ ಇದೆಯಾ? ಚೆನ್ನಾಗಿದೆ. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ಚೆನ್ನಾಗಿದೆಯಂತೆ ನರೇಶ್ ಅವರು. ಇವರು ಫಿಲಂ ತರ ಇದನ್ನ ಕೊಡ್ತಾ ಇದ್ದಾರೆ ರಿವ್ಯೂನ. ಅದಾದ್ರ ಮೇಲೆ ಇಲ್ಲಿ 900 ವರ್ಷಗಳ ಹಳೆಯ ಒಂದು ತುಳು ಶಾಸನ ಇದೆಯಂತಪ್ಪ. ತುಳುವಿನ ಮೊದಲ ಶಾಸನ ಇಲ್ಲಿ ದೊರೆತಿದೆಯಂತೆ. ನೋಡೋಣ ಎಲ್ಲಿದೆ ಅಂತ. ಅಂದ್ರೆ ಇದು ಮುಂಚೆ ದ್ರಾವಿಡ ಜಾನಪದ ಸಂಪ್ರದಾಯದವರು ಹೆಚ್ಚಾಗಿದ್ರು ಇಲ್ಲಿ. ಅಂದ್ರೆ ಕೋಸ್ಟಲ್ ರೀಜನ್ ಸೈಡ್ಸ್ ಅವರು ಇಲ್ಲಿ ಹೆಚ್ಚು ಜಾನಪದ ಕಲೆಗಳು ಇವು ಯಥೇಚ್ಛವಾಗಿ ನೋಡ್ಬೋದು. ಇದು ಮೊದ್ಲಿಗೆ ಕರ್ನಾಟಕದ ಭಾಗನೇ ಆಗಿತ್ತು. ಈಗ ಪ್ರಸ್ತುತ ಕೇರಳ ಭಾಗಕ್ಕೆ ಸೇರಿದೆ. ಅಂದ್ರೆ ಕಾಸರಗೋಡುಗೆ ಸೇರಿ ಅದು ಕೇರಳಕ್ಕೆ ಸೇರಿದೆ. ಆಮೇಲೆ ರಾಜರ ಕಾಲದ ಇತಿಹಾಸ ನೋಡ್ತೀವಿ ಅಂತ ಹೇಳಿದ್ರೆ, ಕುಂಬಳೆಯ ಜಯಸಿಂಹ ರಾಜ 15ನೇ ಶತಮಾನದಲ್ಲಿ ಅನಂತಪುರದಲ್ಲಿ ಈ ಒಂದು ಶಾಸನವನ್ನ ಸ್ಥಾಪನೆ. ಅನಂತಪುರ ಅಂದ್ರೆ ಮುಂದೆ ಹಿಂದೆ ಈ ಜಾಗನ ಅನಂತಪುರ ಅಂತ ಕರೀತಾ ಇದ್ರು. ಇವಾಗ ಕುಂಬಳ ಅಂತ ಕರೀತಾ ಇದ್ದಾರೆ. ಸೊ ತುಳುವಿನಲ್ಲಿ ಸಿಕ್ಕ ಮೊದಲ ಶಾಸನ ರಾಜ ಜಯಸಿಂಹ ಈ ಒಂದು ಶಾಸನವನ್ನ ಕೆತ್ತನೆ ಮಾಡಿಸಿರ್ತಾನೆ. ಇದು ಕೂಡ ಒಂದು ವಿಶೇಷ. ಇಲ್ಲಿ ಎಚ್ಚೆತ್ತವಾಗಿ ಜನ ಬರೋದು ಯಾಕೆಂದ್ರೆ ಒಂದು ಅನಂತ ಪದ್ಮನಾಭ ಸ್ವಾಮಿಯನ್ನ ಕಣ್ತುಂಬ್ಕೊಳಕ್ಕೆ ಹಾಗೂ ಬಬಿಯನ್ನ ನೋಡಕ್ಕೆ. ಆಮೇಲೆ ಇಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಕುಳಿತಿರುವ ಭಂಗಿಯಲ್ಲಿದೆ. ಅಲ್ಲಿ ತಿರುವನಂತಪುರಂ ಅಲ್ಲಿ ಮಲ್ಕೊಂಡಿರುವಂತ ಭಂಗಿ ಶಯನ, ಆದ್ರೆ ಇದು ಕುಳಿತಿರ್ತಕ್ಕಂಥ ಭಂಗಿ. ಕುಳಿತಿರುವ ಒಂದು ಭಂಗಿ. ಅದ್ರ ಮೇಲೆ ಸರ್ಪದ ಎಡೆಗಳು ಸಹ ಇರ್ಬೋದು. 5 ಶ್ರೀದೇವಿ ಭೂದೇವಿ ಅವರು ಅವ್ರ ಜೊತೆಗೆ ಇದ್ದಾರೆ. ಹಾಗೂ ಎದುರುಗಡೆ ಆಂಜನೇಯ ಮತ್ತೆ ಗರುಡ ದೇವ ಅವರು ಕ್ಷೇತ್ರ ಪಾಲಕರ ತರ ಅನಂತ ಪದ್ಮನಾಭ ಸ್ವಾಮಿಯನ್ನ ಕಾಯ್ತಾ ಇರ್ತಾರೆ. ಇದನ್ನೆಲ್ಲ ಇಲ್ಲಿ ನೋಡಕ್ ಸಿಗುತ್ತೆ. ಇಲ್ಲಿನ ಇತಿಹಾಸ ಸಮೇತ ಹೇಳಿದೀವಿ ನೋಡಿ. ಪ್ರೀತಮ್ಮ ಫೋಟೋ ತಗೋಬೇಕಂತೆ. ನಾನ್ಸೆನ್ಸ್ ಫೆಲೋ. ನಿರಂತರ ಸುದ್ದಿಗಾಗಿ ನಿರೀಕ್ಷೆ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ನರಸಿಂಹ ಜಂಗ್ಲೆ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕೋ ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.